ಇಲ್ಲಿ ಒಂದು ಮಾತು ಗಮನಿಸಿದ್ರಾ? ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ. ಯಾಕೆ, ಹೇಗೆ, ಯಾವ ಕಾರಣಕ್ಕೆ ಹೇಳಿದರು? ಸುಮ್ಮನೆ ಒಂದು ಪಾಸಿಂಗ್ ಕಮೆಂಟ್ ಕೊಟ್ರಾ? ಅಥವಾ ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ರಾಜೀನಾಮೆ ಕೊಟ್ಬಿಡ್ತಾರಾ ಸಿದ್ದರಾಮಯ್ಯ? ಅದರಿಂದ ಪತನ ಆಗತ್ತಾ? ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಈ ಹೇಳಿಕೆಯನ್ನು ಕೊಟ್ಟರು ಅಲ್ವಾ? ಇದರ ಹಿಂದೆ ಒಂದು ಲಾಜಿಕ್ ಇರಬಹುದಾ? ಹೇಳ್ತೀನಿ ಕೇಳಿ. ಏನದು? ಮಾಜಿ ಸಿ ಎಂಗಳಿಬ್ಬರು ಒಂದೊಂದು ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯನ ಬಗ್ಗೆ ರಾಜೀನಾಮೆ ಕೊಡ್ತಾರೆ ಮಧ್ಯದಲ್ಲೇ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿದರೆ 10 ವರ್ಷ ಏನ್ರಿ, 10 ತಿಂಗಳಿರಲಿ ಆಮೇಲೆ ನೋಡೋಣ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದರು. 10 ತಿಂಗಳು ಇರಲ್ಲ ಈ ರಾಜ್ಯ ಸರ್ಕಾರ ಅಂಥೇಳಿ ಕುಮಾರಸ್ವಾಮಿ ಹೇಳಿದರು. ಪಾದಯಾತ್ರೆಗೂ ಮುನ್ನವೇ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರೆ, ಮನೆಗೆ ಹೋಗ್ತಾರೆ ಅಂತೇಳಿ ಯಡಿಯೂರಪ್ಪನವರು ಹೇಳಿದರು. ಸಿದ್ದರಾಮಯ್ಯ ಪಟ್ಟ ಹೋಗುತ್ತೆ ಅಂತೇಳಿ BSY ಹೇಳ್ತಾರೆ. ಯಾರಿಗೂ ಗೊತ್ತು, ಸರ್ಕಾರ ಪತನವೂ ಆಗಬಹುದು ಅನ್ನುವಂಥ ಮಾಹಿತಿಯನ್ನು, ಅಂದರೆ ಹೇಳಿಕೆಯನ್ನು ಕೊಟ್ಟು. ನಿಜಾನ? ಕಾಂಗ್ರೆಸ್ಸನ್ನು ಕೆಣಕೋಕೆ ಮೇ ಬಿ ಅದೊಂದು ಹುಸಿ ಬಾಂಬ್ ಸಿಡಿಸಿರ್ಬೋದು. ಒಂದು ಹೇಳಿಕೆ ಬೇಕಲ್ಲ, ಹಿಂಗೆ ಹೇಳಿದರು ಅಂಥೇಳಿ. ಆದರೆ ನಿನ್ನೆ ಅದರಾಚೆ ಒಂದು ಮಾತು ಕೇಳಿ ಬರ್ತಾ ಇತ್ತಲ್ವಾ? ಸಿದ್ದರಾಮಯ್ಯನವರ ವಿರುದ್ಧ DK ಶಿವಕುಮಾರ್ ಏನೋ ಮಾಡ್ತಾ ಇದ್ದಾರೆ, ಕೆಲವು ನಾಯಕರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, ಇದೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಆಮೇಲೆ ಅಜಿತ್ ಪವಾರ್ ಥರ ಮಹಾರಾಷ್ಟ್ರದಲ್ಲಿ ಸರ್ಕಾರ ಪತನವಾಗ್ಬೋದು ಅಂತೇಳಿ. ಹಾಗಿದ್ರೆ ಯಾರಾದರೂ ಒಬ್ಬ ದೊಡ್ಡ ನಾಯಕ ಕೈ ಕೊಟ್ಟರೆ ಮಾತ್ರ ಅಲ್ವ ಸರ್ಕಾರ ಪತನವಾಗೋದು? ಯಾರ ದೊಡ್ಡ ನಾಯಕ? ದೊಡ್ಡ ನಾಯಕ ಅಂತ ಈಗ ಮಾತಾಡೋದು ಯಾರನ್ನ? DK ಶಿವಕುಮಾರ್ ಅವರನ್ನ. ಆದರೆ ಶತಾಯಗತಾಯ ಕನಸು ಮನಸ್ಸಲ್ಲೂ DK ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು ಬರಲ್ಲ. ಯಾಕೆಂದರೆ ಆಲ್ರೆಡಿ ಅಮಿತ್ ಶಾ, ಮೋದಿ, ಗೌಡ್ರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ DKಶಿ ಪಕ್ಷ ಬಿಡೋದಿಲ್ಲ ಅನ್ನೋದು ಪ್ರೂವ್ ಆಗಿದೆ. ಅಮಿತ್ ಶಾ ಅವರು ಕೂಡ ಒಂದು ಮಾತುಕತೆಯನ್ನು ನಡೆಸಿದ್ರಂತೆ. ನನಗೆ ಆಫರ್ ಬಂದಿತ್ತು ಅಂತೇಳಿ DK ಶಿವಕುಮಾರ್ ಕೂಡ ಹೇಳಿ. ಆಮೇಲೆ ಸಿದ್ದರಾಮಯ್ಯ ಕೂಡ ಒಂದು ಕಾಲದಲ್ಲಿ BJP ಬಾಗಿಲು ಬಡಿದಿದ್ರಂತೆ. ಇದನ್ನು ಎಚ್ ಡಿ ಕುಮಾರಸ್ವಾಮಿ ಪದೇ ಹೇಳ್ತಾ ಇದ್ರು. ಕೊನೆ ಲಾಸ್ಟ್ ಮಿನಿಟಲ್ಲಿ ಅದು ಕ್ಯಾನ್ಸಲ್ ಆಯಿತು ಅಂತೇಳಿ. ಹಾಗಿದ್ರೆ DK ಶಿವಕುಮಾರ್ BJPಗೋ ಅಥವಾ JDSಗೋ ಬರೋದಿಲ್ಲ. ಸಿದ್ದರಾಮಯ್ಯನವರು BJPಗೆ ಈಗಂತೂ ಬರೋ ಸಾಧ್ಯತೆ ಇಲ್ಲ. ಮೊದಲೇನಾಗಿದ್ದೋ ಗೊತ್ತಿಲ್ಲ ಅದು. ಆದರೆ ಸಂಧ್ಯಾ ಕಾಲದಲ್ಲಿ ಈ ಟೈಮಲ್ಲಿ ಸಿದ್ದರಾಮಯ್ಯ ತಪ್ಪು ಮಾಡೋದಿಲ್ಲ. ಯಾಕೆ ಅಂತಂದರೆ ಅದು SM ಕೃಷ್ಣ ಥರ ಹೋಗ್ಬಿಡುತ್ತೆ. ಎಲ್ಲ ಇದ್ದು ಕಾಂಗ್ರೆಸ್ಸಲ್ಲಿ ಎಲ್ಲವನ್ನು ಅನುಭವಿಸಿ ಕೊನೆ ಕಾಲದಲ್ಲಿ BJPಗೆ ಹೋಗಿ ಅತ್ತ ದರಿ ಇತ್ತ ಪುಲಿ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅತಂತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರು SM ಕೃಷ್ಣ. ಅದನ್ನು ಇತಿಹಾಸ ನೆನಪಿಟ್ಕೊಳ್ಳುತ್ತೆ. ಆ ಥರ ಆಗೋದಕ್ಕೆ ಸಿದ್ದರಾಮಯ್ಯನವರು ಇಷ್ಟ ಇಲ್ಲ. ಆದರೆ ಕುಮಾರಸ್ವಾಮಿ ಹೇಳೋ ಪ್ರಕಾರ ಸರ್ಕಾರ ಪತನವಾಗಬೇಕು ಅಂತಂದರೆ ಒಬ್ಬ ನಾಯಕ ಬರಲೇಬೇಕು, ಅಜಿತ್ ಪವಾರ್ ರೀತಿಯಲ್ಲಿ. ಅದೇ ಕಾರಣಕ್ಕೆ ಪ್ರಬಲ ನಾಯಕನಿಗೆ ದೋಸ್ತಿ ಗಾಳ ಹಾಕ್ತಾ ಇದೆಯಾ? DK ಶಿವಕುಮಾರ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ. ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗಿ ನಾನೊಂದು ಸ್ಟೋರಿ ಹೇಳಿದ್ದೆ ನಿಮಗೆ ಒಂದು 15 ದಿವಸದ ಹಿಂದೆ. ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವರನ್ನು ಡೆಲ್ಲಿಯಲ್ಲಿ ಭೇಟಿಯಾಗಿದ್ದರು, ನೆನಪಿರ್ಬೋದು ನಿಮ್ಗೆ. ಪದೇ ಸತೀಶ್ ಜಾರಕಿಹೊಳಿ HDK ಭೇಟಿಯಾದರು ಒಂದು ಶುಕ್ರವಾರದ ದಿನ. ಆವತ್ತು ಒಂದು ವೇಳೆ ಸಿದ್ದರಾಮಯ್ಯನವರ ನಂತರ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ, ಸಿದ್ದರಾಮಯ್ಯನವರ 3 ವರ್ಷ ಅಥವಾ 2.5 ವರ್ಷ ನಂತರ ತಮ್ಮ ಆಪ್ತೇಷ್ಟರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದಿದ್ದರೆ ಸತೀಶ್ ಜಾರಕಿಹೊಳಿಯವರು ಬಹುಶಃ BJPಗೆ ಹೋಗ್ತಾರಾ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇತ್ತು. ಒಬ್ಬ ಸಚಿವ ತನಗೆ 40 ಶಾಸಕರ ಬಲ ಇದೆ ಅಂತ ಹೇಳಿದ್ರಂತೆ. ಸತೀಶ್ ಜಾರಕಿಹೊಳಿ ಬಗ್ಗೆನೇ ಹೇಳ್ತಿರೋದು ನಾನು. ಒಂದು ವೇಳೆ ಅವಕಾಶ ಸಿಕ್ಕರೆ ಆ ಸಂಖ್ಯೆ 50ರ ಗಡಿ ದಾಟುತ್ತೆ ಅಂತ ಕೂಡ ಮಾತುಕತೆಯಲ್ಲಿ ಕೇಳಿ ಬಂದಿತ್ತಂತೆ. ಹಾಗಿದ್ರೆ ಅದೇ ಆತ್ಮವಿಶ್ವಾಸದಲ್ಲಿ ಮಾತನಾಡಿದ್ರ ಕುಮಾರಸ್ವಾಮಿ. ಸತೀಶ್ ಜಾರಕಿಹೊಳಿ ಅವರು ಬಂಡಾಯ ಅಭ್ಯರ್ಥಿ ಆಗ್ತಾರಾ? ಯಾಕಂದರೆ ಇವರಿಬ್ಬರು ಮಾತುಕತೆ ನಡೆಸಿದ್ದಾರೆ. ಯಾಕೆ ಈ ಮಾತುಗಳು ಬರುತ್ತೆ ಅಂತಂದರೆ, ಸಿದ್ದರಾಮಯ್ಯನವರು ಒಂದು ವೇಳೆ 50-50 ಆಧಾರದಲ್ಲಿ ರಾಜೀನಾಮೆ ಕೊಟ್ಟ ನಂತರ ತಮ್ಮ ಸುತ್ತಮುತ್ತಲಿದ್ದವರಿಗೆಲ್ಲ ಒಳ್ಳೆ ಪೋಸ್ಟ್ಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಆದರೆ ಕೆಲವರಿಗೆ ಹೇಗಿದೆ ಅಂದರೆ, ರಾಜಣ್ಣ ಇರ್ಬೋದು, ಜಾರ್ಜ್ ಇರ್ಬೋದು, MB ಪಾಟೀಲ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಇವರೆಲ್ಲ ಯಾಕೆ ಪದೇ ಸಿದ್ದರಾಮಯ್ಯನವರು 5 ವರ್ಷ, ಸಿದ್ದರಾಮಯ್ಯನವರು 5 ವರ್ಷ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ವೇಳೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ತಮ್ಮ ಪರಿಸ್ಥಿತಿ ಏನು? ಅದಕ್ಕಾಗಿ ಪರ್ಯಾಯ ವ್ಯವಸ್ಥೆ ಏನಾದರೂ ಸತೀಶ್ ಜಾರಕಿಹೊಳಿ ಮಾಡ್ಕೋತಾ ಇದ್ದಾರಾ? ಈ ಹಿಂದೆ ಕೂಡ DK ಶಿವಕುಮಾರ್ ಅವ್ರ ಜೊತೆ ಅವ್ರದ್ದು ವರ್ಕೌಟ್ ಸರಿ ಆಗ್ತಾ ಇರಲಿಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಪಾದಯಾತ್ರೆ ಶುರುವಾಗಿದೆ.
ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಫ್ಯಾಮಿಲಿ ಸಾಕಷ್ಟು ದುಡ್ಡು ಅಂದರೆ ಸೈಟು ಜೊತೆಗೆ 4,000-5,000 ಕೋಟಿ ಅಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಆರೋಪ ಮಾಡಿಕೊಂಡ್ರು. BJP ಹಾಗೂ JDS ಜಂಟಿಯಾಗಿ ಇವತ್ತು ಪಾದಯಾತ್ರೆ ಶುರು ಮಾಡಿದೆ. ಪಾದಯಾತ್ರೆಯಲ್ಲಿ ಯಾವ ರೀತಿಯ ವಾಕ್ಸಮರಗಳಿತ್ತು, ಹೇಗೆ ನಡೆಯಿತು, ಯಾವೆಲ್ಲ ರೀತಿಯಲ್ಲಿ ಪಾದಯಾತ್ರೆ ಸಾಗಿತ್ತು, ಏನೆಲ್ಲ ಇತ್ತು, ಯಾರೆಲ್ಲ ಬಂದಿದ್ದರು, ಏನೆಲ್ಲ ಟೀಕೆ ಟಿಪ್ಪಣಿಗಳು ಬಂತು, ಇವೆಲ್ಲವನ್ನು ಕೂಡ ಹೇಳ್ತೀನಿ ಈ ರಿಪೋರ್ಟ್ನಲ್ಲಿ. ನೋಡ್ಕೊಂಬನ್ನಿ. ಯಾವ ಕಾಂಗ್ರೆಸ್ ಉದ್ದಟತನದಲ್ಲಿ ಈ ರಾಜ್ಯದಲ್ಲಿ ಇನ್ನೂ 10 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು. 10 ವರ್ಷ ಅಲ್ಲ, ಇನ್ನು 10 ತಿಂಗಳು ಮುಂದುವರಿರಿ, ನೋಡೋಣಂತೆ. 10 ವರ್ಷ ಆಮೇಲೆ ನೋಡೋಣಂತೆ. ಹೈಕಮಾಂಡ್ ಕೂಡ ಭಾಗಿಯಾಗಿದೆ ಎನ್ನುವಂತಹದ್ದು ನನ್ನ ನೇರ ಆರೋಪ ಇದೆ. ರಾಜ್ಯ ರಾಜಕಾರಣದಲ್ಲಿ ತುಂಬಾ ವರ್ಷಗಳ ನಂತರ ಪಾದಯಾತ್ರೆ ಪಾಲಿಟಿಕ್ಸ್ ಶುರುವಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದ ಮೋಡ ಹಗರಣವನ್ನ ಖಂಡಿಸಿ ದೋಸ್ತಿಗಳು ಮೈಸೂರು ಯಾತ್ರೆಯನ್ನ ಹೊರಟಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅಂತೂ ದೋಸ್ತಿಗಳ ಮೇಲೆ ಬಾಂಬ್ ಸಿಡಿಸಿದ್ರು. ಇನ್ನು 10 ತಿಂಗಳು ಸರ್ಕಾರ ನಡೆಸಿ ನೋಡಿ ಅಂತ ಸವಾಲನ್ನು ಹಾಕಿದ್ರು. ನಿಮ್ಮ ಬಾಂಬೈದನ ಕೈಯಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು 1 ವರ್ಷನ ಬೇರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್, ಆ ಅಧಿಕಾರಿಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡಬೇಕಾದಂಥದ್ದು ಕಾನೂನು. ಆ ಸ್ಥಳ ಪರಿಶೀಲನೆ ಮಾಡದೆ ರಿಜಿಸ್ಟರ್ ಅದನ್ನ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಯಾಕೆ ಮಾಡಿಕೊಟ್ರು? 2 ಪಕ್ಷದ ಕಾರ್ಯಕರ್ತರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ನಿಮಗೆ ಯಾವ ಕಾಂಗ್ರೆಸ್ ಉದ್ದಟತನದಲ್ಲಿ ಈ ರಾಜ್ಯದಲ್ಲಿ ಇನ್ನೂ 10 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು. 10 ವರ್ಷ ಅಲ್ಲ, ಇನ್ನು 10 ತಿಂಗಳು ಮುಂದುವರಿರಿ, ನೋಡೋಣಂತೆ. 10 ವರ್ಷ ಆಮೇಲೆ ನೋಡೋಣಂತೆ. ನಿಮ್ಮ ಪಾಪದ ಕೂಡ ತುಂಬಿದೆ, ಟವಲ್ ಹಾಸ್ಕೊಂಡು ಬಹಳ ಜನ ನಿಂತಿದ್ದಾರೆ ಕ್ಯೂನಲ್ಲಿ ಕಾಂಗ್ರೆಸ್ನಲ್ಲಿ. ಇವತ್ತು ನಮ್ಮ ಸಿದ್ದರಾಮಯ್ಯನವರ ಪರವಾಗಿ ಏನು ಬಂದ್ರಿ ನೆನ್ನೆ, ಆ ದಾಖಲೆಗಳು ಸಾರ್ವಜನಿಕವಾಗಿ ಕೊಟ್ಟಿರೋದ್ರೆ ನೀವಲ್ವೇ. ಸಿದ್ದರಾಮಯ್ಯನವ್ರನ್ನ ಎಷ್ಟು ಬೇಗ ಇಳಿಸ್ತೀನಿ ಅಂತ ಹೇಳಿ ಎಲ್ಲ ರೀತಿ ದಾಖಲೆಗಳನ್ನು ಯಾರ್ಯಾರು ಹೇಳ್ಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕು ಎಲ್ಲ ರೆಡಿ ಮಾಡಿಸ್ಕೊಂಡು ಅಯ್ಯೋ ನಾನು ಸಿದ್ದರಾಮಯ್ಯನವ್ರನ್ನ ಮುಟ್ಟಾಕ್ಬಿಡಲ್ಲ. ಈ ಡ್ರಾಮಾ ಎಲ್ಲ ಯಾಕಪ್ಪ, ಇನ್ನೂ ಏನೇನು ನಾಟಕ ಆಡಬೇಕು ಅಂತ ಇದ್ದೀರಿ? ಮೂಡ ಅಕ್ರಮದ ಆರೋಪಿ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯನವರು ಪಾದಯಾತ್ರೆ ಮುಗಿಯೋದ್ರೊಳಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬಹುದು. ಹೀಗಂತ ಮಾಜಿ ಸಿಎಂ BS ಯಡಿಯೂರಪ್ಪ ಬಾಂಬ್ ಸಿಡಿಸಿದ್ದಾರೆ. ನನಗನ್ಸುತ್ತೆ ಈ ಪಾದಯಾತ್ರೆಯ ಮಧ್ಯದಲ್ಲೇನೆ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವುದು ನಿಶ್ಚಿತ. ದೋಸ್ತಿ ಪಾದಯಾತ್ರೆ ಮೊದಲ ದಿನ ಭರ್ಜರಿಯಾಗಿ ಸಾಗಿದೆ. ಸಾಲು ಮಾತಿನ ಬಾಂಬ್ಗಳು ಸಿಡಿದಿವೆ. ನಾಳೆ JDS BJP ನಾಯಕರು ಮತ್ತಷ್ಟು ಬಾಂಬ್ ಸಿಡಿಸೋದು ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.